ರಕ್ಷಿತನಷ್ಟು ಪೋಸ್ಟ್ ಕೊಡಕ್ಕೆ ಮೇ ಬಿ ಆಕ್ಟರ್ಸ್ ರಕ್ಷಿತಕ್ಕೂ ಬರುತ್ತಾ ಇಲ್ವೋ ನೆಲದ ಮೇಲೆ ಕೂರದೇ ಯೋಚನೆ ಯಾವಾಗಲೂ ನೆಲ ಹಸಿ ಆಗಿಲ್ಲ. ಹೇ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಶಿವಮೊಗ್ಗ ಹಾಗೆಯೇ ಚಿಕ್ಕಮಗಳೂರು ಎರಡೂ ಡಿಸ್ಟ್ರಿಕ್ಟಲ್ಲೂ ಫೇಮಸ್ ಇರೋ ಈ ಡ್ಯಾಮ್ ಲಕ್ವಳ್ಳಿ ಡ್ಯಾಮ್. ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಲೆಟ್ಸ್ ಗೆಟ್ ಇನ್ ದ ವ್ಲಾಗ್. ಲಾಸ್ಟ್ ನನ್ನ ಒಂದು ಮಿನಿ ವ್ಲಾಗಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೆ, ಒಂದು ಪ್ಲ್ಯಾನ್ ಇತ್ತು, ಆ ಪ್ಲ್ಯಾನ್ನ ಮುಂದೂಡಿದ್ದೀವಿ ಅಂತ ಹೇಳಿ. ಅದು ಇದೇನೆ. ನಾವು ಆ್ಯಕ್ಚುಲಿ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಡ್ಯಾಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮಗೆ ಇವತ್ತು ರಜಾ ಅಂತ ಹೇಳ್ಬಿಟ್ಟು ಮೆಸೇಜ್ ಕಳಿಸಿದ್ರು. ಹೇಗೂ ಬಂದಿದ್ದೀವಿ, ಹೋಗೇ ಬಿಡೋಣ ಅಂತ ಹೇಳಿ ಬೆಳಗ್ಗೆನೆ ಹೋದ್ವಿ. ನಾನು ಆಲ್ರೆಡಿ ಇದೇ ಬಸ್ಸಲ್ಲಿ ಬರ್ತಾ ಇದ್ದೆ. ಇನ್ನೇನು ಶಂಕರಘಟ್ಟದ ಹತ್ರ ಇದ್ದಾಗ ಇವರು ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದರು. ಆಮೇಲೆ ಎಲ್ಲರೂ ಜಾಯ್ನ್ ಆದರು, ಒಟ್ಟಿಗೆ ಎಲ್ಲರೂ ಇಲ್ಲಿಗೆ ಬಂದ್ವಿ. ಶಂಕರಘಟ್ಟದಿಂದ ಜಸ್ಟ್ 5 ಮಿನಿಟ್ಸಲ್ಲಿ ನಾವು ಲಕ್ವಳ್ಳಿಗೆ ಬಂದ್ವಿ. ಲಕ್ವಳ್ಳಿಗೆ ಬಂದ ತಕ್ಷಣವೇ ಆಂಜನೇಯ ಹಾಗೆಯೇ ಶನೇಶ್ವರ ದೇವರುಗಳ ದೇವಸ್ಥಾನನ ನೋಡಬಹುದು. ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಡ್ಯಾಮಿಗೆ ಹೋಗೋಣ ಅಂತ ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ. ಶ್ರಾವಣ ಮಾಸದ ಮೊದಲ ಶನಿವಾರ ಆಗಿದ್ರಿಂದ ಇವತ್ತು ವಿಶೇಷ ಅಲಂಕಾರ ಹಾಗೆಯೇ ಪ್ರಸಾದ ಕೂಡ ಇತ್ತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಡ್ಯಾಮ್ ನೋಡೋಕೆ ಬರೋಣ ಅಂತ ಇವತ್ತು ಅಂದ್ಕೊಂಡಿದ್ವಿ. ಬಟ್ ಆದರೆ ನಮಗೆ ಇವತ್ತು ರಜೆ ಕೊಟ್ಟಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ಲಿ. ಡೈರೆಕ್ಟಾಗಿ ಡ್ಯಾಮಿಗೆ ಬನ್ನಿ ಇವತ್ತು ಕರ್ಕೊಂಡು ಹೋಗ್ತೀನಿ, ನಿಮಗೂ ತೋರಿಸ್ತೀನಿ. ಈಗ ದೇವ್ರ ದರ್ಶನ ಮುಗೀತು, ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಡ್ಯಾಮ್ ಕಡೆ. ಫಸ್ಟು ಬಂದ ತಕ್ಷಣ ನಾವು ಇಲ್ಲಿ ಶನೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ಅದಾದಮೇಲೆ ಡ್ಯಾಮ್ಗೆ ಹೋಗ್ತಾ ಇದ್ವಿ. ಇಲ್ಲಿಗೇನೆ ಎಷ್ಟು ಜೋರಾಗಿ ಸೌಂಡ್ ಕೇಳ್ತಾ ಇದೆ. ನಮ್ಮೆಲ್ಲರಿಗೂ ಫ್ರೆಂಡ್ಸ್ ಜೊತೆ ಇದು ಫಸ್ಟ್ ಎವರ್ ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ, ಒಂದು ಪಿಕ್ನಿಕ್ ಅಂತ ಹೇಳಬಹುದು. ಇದು ಫಸ್ಟ್ ಟೈಮ್ ನಾವು ಈ ಥರ ಹೋಗ್ತಿರೋದು. ಎಲ್ರಿಗೂ ತುಂಬ ಖುಷಿ ಇದೆ. ಇದ್ರ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ನಮ್ಮದು ಫಸ್ಟ್ ಟ್ರಿಪ್ ಫ್ರೆಂಡ್ಸ್ ಜೊತೆ. ನೀನು ಹೋಗಿದ್ಯಾ ದಿವ್ಯಾ ಈ ಥರ? ಇಲ್ಲ, ನಾನಂತೂ ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್. ನೀನು ಹೋಗಿದ್ಯಾ ಭವ್ಯ? ಇಲ್ಲವೇ, ಫಸ್ಟ್ ಟೈಮ್ ಬಂದಿದ್ದೀನಿ. ಓಕೆ. ಆ್ಯಂಡ್ ನೀವೆಲ್ಲರೂ ಇವ್ರನ್ನೆಲ್ಲ ನೋಡಿರ್ತೀರಾ. ರಕ್ಷಿತಾ ಒಬ್ಬಳೇ ಇವತ್ತು ಹೊಸದಾಗಿ ಬಂದಿರೋ ಅಂಥವಳು. ಇನ್ನೊಬ್ಳು ಫ್ರೆಂಡು ಗಗನ ಅಂತ, ಅವಳು ಬಂದಿದ್ದಾಳೆ. ಬಟ್ ಅವಳಿಗೆ ಕ್ಯಾಮ್ರಾ ಶೈ ಥರ ಆಡ್ತಿದ್ದಾಳೆ, ಇಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ಎಲ್ಲರೂ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಲೆಟ್ಸ್ ಗೋ. ಡ್ಯಾಮ್ಗೆ ನಾನು ತುಂಬ ಸಲ ನನ್ನ ಪೇರೆಂಟ್ಸ್ ಜೊತೆ ಬಂದಿದ್ದೀನಿ, ಬಟ್ ನನ್ನ ಫ್ರೆಂಡ್ಸ್ ಜೊತೆ ಬರ್ತಿರೋದು ಇದೇ ಫಸ್ಟ್ ಟೈಮ್. ಆ್ಯಂಡ್ ಅಫ್ಕೋರ್ಸ್ ಇದು ನಮಗೆ ಒಂದು ಮೆಮೊರಿ ಫಾರ್ ಲೈಫ್ ಟೈಮ್ ಅಂತ ಹೇಳ್ಬಹುದು. ಬನ್ನಿ ಇನ್ನೂ ಸ್ವಲ್ಪ ಹತ್ರ ಹೋಗೋಣ. ಬೆಳಗ್ಗೆನೆ ಬಂದಿದ್ದಕ್ಕೆ ಜಾಸ್ತಿ ಜನ ಯಾರೂ ಇಲ್ಲ, ನಾವು ಅಷ್ಟೇ ಇದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಬಂದಿರೋದು ನಮಗೆ. ಇಲ್ಲಿ ಈ ಥರ ಇದೆ ನೋಡಿ. ಹತ್ರ ಹೋದಂಗೂ ಸೌಂಡಿಗೂ ಜಾಸ್ತಿ ಕೇಳಿಸುತ್ತೆ. ಆ್ಯಂಡ್ ಗಾಳಿ ಅಂತೂ ತುಂಬಾ ಇದೆ. ಬನ್ನಿ ಹೋಗೋಣ, ಇನ್ನೂ ಹತ್ರ ಹೋಗೋಣ. ಇವಾಗ ಗೇಟ್, ಒಳಗೆ ಹೋಗೋಕ್ಕೆ ಗೇಟ್ ಇಲ್ಲ, ಬ್ಯಾಕ್ ವಾಟರ್ ಹಿಂದೆ ನೀರನ್ನು ನೋಡೋಕ್ಕೆ. ಅದನ್ನು ಕ್ಲೋಸ್ ಮಾಡಿದಾರಂತೆ. ಇನ್ ಕೇಸ್ ಓಪನ್ ಇದೆ ಅಲ್ಲಿಗೂ ಹೋಗ್ತಾ ಇದ್ವಿ. ಚಿಕ್ಕ ಹಳ್ಳ ಥರ ಹರಿತಾ ಇತ್ತು. ನಾವು ಇಲ್ಲಿಗೆ ಬಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ.
ಆ್ಯಂಡ್ ಆ ಫೋಟೋಸ್ ನನ್ನ ಹತ್ರ ಶೇರ್ ಮಾಡ್ತೀನಿ. ಭವ್ಯ ಮತ್ತು ರಕ್ಷಿತಾನೇ ನನಗಿದಕ್ಕೆ ಹೆಲ್ಪ್ ಮಾಡಿದ್ದು. ಸೊ ನಾವು 3 ಜನ ಇಲ್ಲಿ ಬಂದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಬಟ್ ಭವ್ಯ ಮತ್ತು ಗಗನ ಎದುರುಕೊಂಡು ಹೋಗ್ಬಿಟ್ಟಿದ್ದಾರೆ. ನೀರಿಂದ ಭಯ ಅನಿಸುತ್ತೆ ಮೇ ಬಿ ಅವರಿಗೆ, ನನಗೆ ಗೊತ್ತಿಲ್ಲ. ಇದು ಸ್ವಲ್ಪ ಭಯ ಇತ್ತು, ಆದರೆ ಏನು ಮಾಡೋದು, ಫೋಟೋ ಬೇಕೇ ಬೇಕಲ್ಲ. ಅದಕ್ಕೆ ಒಂದು ಸೈಡ್ ಎಲ್ಲ ಫೋಟೋಶೂಟು ಎಲ್ಲ ಕಡೆ ನೋಡಿದಾಯ್ತು. ಈಗ ನೆಕ್ಸ್ಟ್ ಸೈಡ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ದಿವ್ಯಾ ಹಾಗೆ ಮತ್ತು ಗಗನ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ದಿವ್ಯಾ ಫೋಟೋಗೆ ಬರೋದು ಬಿಟ್ಬಿಟ್ಟು ಆ ಕಡೆ ಸೈಡ್ ಇನ್ನೂ ಚೆನ್ನಾಗಿದೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿದ್ದಾಳೆ. ಸೊ ದಿವ್ಯನಿಂದ ಒಂದು ಲಾಭನೂ ಆಯಿತು ನನಗೆ. ನನ್ನ ಬ್ಯಾಗು ಅವಳು ಇಟ್ಕೊಂಡಿದ್ದಾಳೆ. ಸೊ ನಾನು ತುಂಬ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಬನ್ನಿ ಡ್ಯಾಮ್ನ ಇತಿಹಾಸನ ಸ್ವಲ್ಪ ತಿಳ್ಕೊಳ್ಳೋಣ. ಈ ಡ್ಯಾಮ್ನ 1947ರಲ್ಲೇ ಕಟ್ಟಬೇಕು ಅಂತ ಹೇಳಿ ಯೋಜನೆನ ಜಾರಿಗೆ ಮಾಡಿರ್ತಾರೆ. ಆದರೆ 1965ಕ್ಕೆ ಈ ಡ್ಯಾಮ್ ಪರಿಪೂರ್ಣವಾಗಿ ನಿರ್ಮಾಣಗೊಳ್ಳುತ್ತೆ. ನಮ್ಮ ಭದ್ರಾ ಡ್ಯಾಮ್ನ ಡಿಸೈನ್ ಮಾಡಿರುವಂತಹ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಡ್ಯಾಮ್ನ ತುಂಗಭದ್ರಾ ನದಿಯ ಉಪನದಿಯಾದ ಭದ್ರಾ ನದಿಗೆ ಕಟ್ಟಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿಗೆ ಈ ಭದ್ರಾ ಡ್ಯಾಮ್ ಸೇರುತ್ತದೆ. ಇನ್ನು ಭದ್ರಾ ಡ್ಯಾಮ್ನ ವಾಟರ್ ಕೆಪಾಸಿಟಿ 71.535 TMC ಆಗಿದೆ. ಕುದುರೆಮುಖ ಪರ್ವತ ಶ್ರೇಣಿಯು ಭದ್ರಾ ನದಿಯ ಮೂಲ ಸ್ಥಳವಾಗಿದೆ. ಈ ಡ್ಯಾಮ್ನ ನೀರನ್ನು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಾದ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ ಈ ಎಲ್ಲ ಜಿಲ್ಲೆಗಳ ಕುಡಿಯುವ ನೀರಿನ ಸರಬರಾಜು, ಜಲವಿದ್ಯುತ್ ಉತ್ಪಾದನೆ ಹಾಗೆಯೇ ಕೈಗಾರಿಕೆಗಳಿಗೆ, ಕೃಷಿಗೆ ಈ ನೀರನ್ನು ಬಳಸಿಕೊಳ್ಳಲಾಗುತ್ತದೆ. ಹಾಗೆಯೇ ಕುದುರೆಮುಖ ಕಬ್ಬಿಣ ಮತ್ತು ಅದಿರಿನ ಕಂಪನಿ, ಮೈಸೂರು ಪೇಪರ್ ಮಿಲ್, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೂ ಸಹ ಇದೇ ನೀರನ್ನು ಬಳಸಿಕೊಳ್ಳಲಾಗುತ್ತದೆ. ಹಾಗೆಯೇ ಇದನ್ನು ಪ್ರವಾಸಿ ತಾಣ ಅಂತಲೂ ಅನ್ಬೋದು. ಸುಮಾರು 27,801.5 ಎಕರ್ ಇರುವಂತಹ ನಮ್ಮ ಭದ್ರಾ ಡ್ಯಾಮ್ನ ಅಂದ ಚಂದನ ನಿಮ್ಮ ಲೈಫ್ ಟೈಮಲ್ಲಿ ನೀವು ಒಂದ್ಸಲ ವಿಟ್ನೆಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಆಲ್ರೆಡಿ ಬಂದಿದ್ದೀರಾ ಅಥವಾ ಬರಬೇಕು ಅಂತ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ಸೊ ಈಗ ನಾವು ಡ್ಯಾಮ್ನ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ಅಂತ ಹೇಳ್ಬೋದು. ಈ ಕಡೆ ಸೈಡು ಡ್ಯಾಮ್ನ ಗೇಟ್ ಕಾಣಿಸುತ್ತೆ, ಇನ್ನು ಈ ಕಡೆ ಸೈಡು ನೀರು ಹರಿದು ಹೋಗ್ತಿರೋದು ಕಾಣಿಸುತ್ತೆ. ಇದು ನೋಡ್ತಾ ಇದ್ರೆ ಇದ್ರ ಜೊತೆ ನಾವು ಹೋಗ್ತಿದ್ದೀವೇನೋ ಅಂತ ಅನಿಸ್ತಿದೆ ನನಗಂತೂ. ಇದಕ್ಕಿಂತ ಅಷ್ಟು ಫಾಸ್ಟಾಗಿ ಬಂದು ಏನೇನು ಮಾಡಿದೆ ಹೇಳಿ. ನಾನು ಬಂದು ಜೋಳ ಕೊಡ್ತಿದ್ದು ಗಗನ. ಆ್ಯಕ್ಚುಲಿ ಡ್ಯಾಮ್ನ ರೈಟ್ ಸೈಡ್ಗಿಂತ ಡ್ಯಾಮ್ನ ಲೆಫ್ಟ್ ಸೈಡೇ ಚೆನ್ನಾಗಿತ್ತು. ಸೊ ಈ ಆರ್ಚಿಂದ ಒಳಗೋದ್ರೆ ನಮಗೆ ಡ್ಯಾಮ್ನ ಲೆಫ್ಟ್ ಸೈಡ್ ವ್ಯೂ ಸಿಗುತ್ತೆ. ಬನ್ನಿ ಹೋಗೋಣ. ಸೊ ಇವಾಗ ಇನ್ನೊಂದು ಕಡೆ ಸೈಡು ಗೇಟಿಂದು ಲೆಫ್ಟ್ ಸೈಡಿಗೆ ಬಂದಿದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ಹೋಗುವಾಗ ಈ ಥರ ಕಾಣಿಸುತ್ತೆ. ಏನಾದರೂ ಪಾಸ್ ಮಾಡೆ ಅಂದರೆ ಬರೀ ನೆಲದ ಮೇಲೆ ಕೂರೋದೇ ಯೋಚನೆ. ಯಾವಾಗ್ಲೂ ನೆಲ ಹಸಿ ಆಗಿರಲಿ, ನೆಲ ಕೊಳೆ ಆಗಿರಲಿ, ಏನಾರ ಆಗಿರಲಿ, ಒಟ್ಟಿನಲ್ಲಿ ಅವಳು ಕೆಳಗೆ ಕೂತ್ಕೊಂಡು ಪೋಸ್ ಮಾಡಬೇಕು. ಇದು ದಿವ್ಯಾನ ಒಂದು ಮ್ಯಾನರಿಸಮ್ ಅಂತನಾದ್ರು ಹೇಳ್ಬಹುದು, ಅಥವಾ ಸಿಗ್ನೇಚರ್ ಪೋಸ್ ಅಂತನಾದ್ರೂ ಹೇಳ್ಬೋದು. ರಕ್ಷಿತನಷ್ಟು ಪೋಸ್ ಕೊಡೋಕ್ಕೆ ಮೇ ಬಿ ಆ್ಯಕ್ಟ್ರೆಸ್ ರಕ್ಷಿತಂಗೂ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಹಾಂ, ಕೊಟ್ಟು ಕಳ್ಸಕ್ಕಿಲ್ಲ, ಬಸ್ ಕಳಿಸ್ತೀವಿ. ಬಿಸಿಲೇ ಬರಲಿ ಮಳೆನೇ ಬರಲಿ ಅಂತ ನಾನಂತೂ ವ್ಲಾಗ್ ಮಾಡೋಕ್ಕೆ ಪಣ ತೊಟ್ಟು ಇಟ್ಬಿಟ್ಟಿದ್ದೀನಿ. ಪ್ಲಾನ್ ಅವತ್ತು ಮುಂದೂಡೋಕ್ಕೆ ಕಾರಣ ಇವಳು ಮತ್ತೆ ಭವ್ಯ ಅವರೇ. ಬನ್ನಿ ಇಲ್ಲಿ ಸ್ವಲ್ಪ ಬನ್ನಿ ಬನ್ನಿ ಬನ್ನಿ. ಇವರಿಬ್ಬರೇ ನಮ್ಮ ಪ್ಲಾನ್ ಮುಂದೆ ಬರೋಕ್ಕೆ ಕಾರಣ ಇವರಿಬ್ಬರೇನೆ. ಇವತ್ತಿಗೂ ಇನ್ನೂ ಹುಷಾರಾಗಿಲ್ಲ. ಹುಷಾರಿಲ್ಲ, ಅದಕ್ಕೆ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಅದ್ರ ಜೊತೆ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ತೇವೆ. ಸಾನಿಕನು ಸೇರಿ ನಾವು 5 ಜನ ಬರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಅವಳಿಗೆ ಹುಷಾರಿಲ್ಲ ಅಂತ ನಾವು ಬಿಟ್ಟು ಬಂದಿದ್ವಿ. ಬಟ್ ಆದರೆ ನೋಡಿದರೆ ಅವಳು ಬಂದಿದ್ಲು. ಸೊ ನಮ್ಮ ಟ್ರಿಪ್ಪು, ನಮ್ಮ ಪ್ಲ್ಯಾನು ಕಂಪ್ಲೀಟ್ ಆಯಿತು ಅಂತ ಖುಷಿ. ನೀವೆಲ್ಲ ವ್ಲಾಗಲ್ಲಿ ನಾನು ಒಬ್ಬಳೇ ಮಾತಾಡೋದನ್ನ ನೋಡಿ ನಾನು ಒಬ್ಬಳೇ ಜಾಸ್ತಿ ಮಾತಾಡ್ತೀನಿ ಅಂತ ಅಂದ್ಕೊಳ್ಬೇಡಿ. ಇವರೆಲ್ಲರೂ ತುಂಬಾ ಮಾತಾಡ್ತಾರೆ. ಆದರೆ ವ್ಲಾಗಲ್ಲಿ ಏನಾದರೂ ಮಾತಾಡ್ರೆ ಅಂದರೆ ಮಾತೇ ಬರಲಿಲ್ದವ್ರ ಥರ ಸುಮ್ಮನೆ ಇರ್ತಾರೆ. ಸೊ ಇವಾಗ ಫುಲ್ಲು ಹತ್ತಿರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ದಾರಿ ಸ್ವಲ್ಪ ಚೆನ್ನಾಗಿಲ್ಲ, ಬಟ್ ಆದ್ರೂ ವ್ಯೂ
ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್. ಸೊ ಈ ಥರ ಪ್ಲೇಸಸ್ಗಳಿಗೆ ಬಂದಾಗ ತುಂಬ ಹುಷಾರಾಗಿ ಇರಿ. ನೀರಿಗೆ ಬೀಳ್ತೀರಾ ಅನ್ನೋದಕ್ಕಿಂತ ಹೊರಗಡೆನೂ ಸ್ವಲ್ಪ ಹುಳಗಳೆಲ್ಲ ಇರ್ತವೆ, ಅದ್ರ ಹತ್ರ ಕಚ್ಚಿಸ್ಕೊಳ್ಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನೇ ಜಿಗಣೆ ಹತ್ರ ಕಚ್ಚಿಸ್ಕೊಂಡು ಬಂದುಬಿಟ್ಟೆ, ಅದಕ್ಕೋಸ್ಕರ. ಆ್ಯಂಡ್ ಜನಗಳು ಒಂದು ರೇಂಜಿಗಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಬರಬಹುದು ಇನ್ನು. ಸೊ ಈ ಥರ ನೀವು ಬರುವಾಗ ನೀವು ಸಂಜೆ 4 ಗಂಟೆ 5 ಗಂಟೆ ಆ ಥರ ಬಂದರೆ ನಿಮಗೆ ಬೆಳಕಿದ್ದಾಗೂ ಡ್ಯಾಮ್ನ ನೋಡ್ಬೋದು, ಹಾಗೆ ಲೈಟಿಂಗ್ಸ್ ಜೊತೆನೂ ನೋಡಬಹುದು. ನಾವು ಬೆಳಗ್ಗೆ ಹೋಗಿದ್ದ ಕಾರಣ ನಾವು ಬೆಳಕಲ್ಲಷ್ಟೇ ನೋಡೋಕ್ಕಾಯಿತು, ಲೈಟಿಂಗ್ಸ್ ಜೊತೆ ನೋಡೋಕ್ಕಾಗಲಿಲ್ಲ. ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಇವ್ರನ್ನ ಕೇಳೋಣ ಬನ್ನಿ. ಹೇಳು, ಏನು ಅನ್ನಿಸ್ತಿದೆ? ಸೂಪರ್ ವ್ಯೂ. ಅದು ಫಸ್ಟ್ ಟೈಮ್ ಫ್ರೆಂಡ್ಸ್ ಗ್ರೂಪ್ ಜೊತೆ ಬಂದಿರೋದಂತ ಫುಲ್ ಖುಷಿ ಆಗ್ತಿದೆ. ಅದು ಹೇಳೋಕ್ಕೂ ಆಗ್ತಿಲ್ಲ, ಮಸ್ತಾಗಿದೆ. ಡ್ಯಾಮ್ಗೆ ಓಪನ್ ಮಾಡಿದ್ದು ಇನ್ನೂ ಖುಷಿ ಆಗ್ತಿದೆ. ಓಕೆ, ಭವ್ಯನ ಹತ್ರ ಕೇಳೋಣ. ಭವ್ಯ ಹೇಳಕ್ಕೆ ತುಂಬ ನಾಚ್ಕೊಂತಿದ್ದಾಳೆ, ಬಟ್ ಆದರೂ ನಾನು ಕೇಳಕ್ಕೆ ಹೇಳ್ತೀನಿ. ಭವ್ಯ ಅವರೇ ಮಾತಾಡಲೇಬೇಕು. ಹೇಳು, ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಬಂದಿರೋ ಚೆನ್ನಾಗೇ ಇದೆ. ಹಾಂ, ಬಟ್ ಅಂದರೆ ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಇನ್ನೂ ಚೆನ್ನಾಗಿದೆ. ಓಕೆ. ದಿವ್ಯಾ, ಡ್ಯಾಮಿಗೆ ಬಂದಿರೋದು ಏನು ಅನ್ನಿಸ್ತಿದೆ ಅಂತ ಹೇಳ್ಬೇಕು. ಡ್ಯಾಮಿಗೆ ಬಂದರೆ ಸ್ವಲ್ಪ ಭಯ ಅನಿಸ್ತಿದೆ, ಮಾತ್ರ ತುಂಬ ಚೆನ್ನಾಗಿದೆ. ನಮಗೆ ಇಷ್ಟೊತ್ತು ನೋಡಿರೋ ಪ್ರಕಾರ ದಿವ್ಯಾಂಗೆ ಸ್ವಲ್ಪ ಜಾಸ್ತಿ ನೀರು ಕಂಡ್ರೆ ಭಯ ಅಂತ ಅನಿಸುತ್ತೆ. ಬಿಕಾಸ್ ನಾವು ಅಲ್ಲೋದಾಗಲೂ ಇವಳು ಬರಲಿಲ್ಲ, ತಪ್ಪಿಸ್ಕೊಂಡು ಬಂದ್ಬಿಟ್ಲು. ಇವಾಗ ಫುಲ್ಲು ಯಾಕೆ ಅಂತ ಇವಾಗ ಗೊತ್ತಾಯ್ತು. ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಕೊಂಡು ಹೋಗಿ ಅಷ್ಟೆ. ಸೊ ನಾವಿವತ್ತು ತುಂಬ ದಿನದಿಂದನೇ ಅಂದ್ಕೊಂಡು ಬರಬೇಕು ಅಂತ, ಕೊನೆಗೂ ಗೇಟ್ಸ್ ಓಪನ್ ಆಗಿದ್ದಾಗೇ ಬಂದಿದ್ದೀವಿ ಅನ್ನೋದು ತುಂಬ ಖುಷಿ ಆಗ್ತಿದೆ. ಹಾಗೆ ನನ್ನ 4 ಜನ ಫ್ರೆಂಡ್ಸ್ ಜೊತೆ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲರೂ ಒಟ್ಟಿಗೆ ಬಂದ್ವಿ. ಹಾಗೆಯೇ ಈ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಮೆಮೊರೇಬಲ್ ಆಗಿರುತ್ತೆ, ಹಾಗೆ ತುಂಬ ಖುಷಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ವ್ಲಾಗಿಂಗ್ ಜರ್ನಿಗೆ ಸಪೋರ್ಟ್ ಮಾಡ್ತಿರೋ ನನ್ನೆಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನಾನು ಇನ್ನೂ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಷಲ್ ಪರ್ಸನ್ ನಮ್ಮ ವ್ಲಾಗಲ್ಲಿ ಇವತ್ತು ನೋಡಿ. ಹಾಯ್ ಹೇಳಕ್ಕೆ ಬರಲ್ಲ ಅಂದ್ರೂ ಈ ಕಡೆ ನೋಡಿ ಪೋಸ್ ಕೊಡ್ತಾಯಿದ್ದೆ. ನೀನು ಡೈಲಿ ಇಲ್ಲೇ ಇರ್ತೀಯಾ, ಈ ಕಡೆ ಬಾ, ನಾವು ಫೋಟೋಸ್ ವೀಡಿಯೋಸ್ ತೊಗೋಬೇಕು ಅಂತ. ಈ ಕಡೆ ಬಾ ಅಂದಮೇಲೆ ಪಾಪ ಬಂತು. ಅರ್ಥ ಆಯಿತು ಅನಿಸುತ್ತೆ. ನಾನು ಈ ಕಡೆ ಬಾ ಹೋಗು ಅಂತ ಅಂದೆ, ಅದು ಹೋಯ್ತು ಆ್ಯಕ್ಚುಲಾಗಿ. ಥ್ಯಾಂಕ್ ಯು, ಬಾಯ್. ನಮ್ಮೂರ ಕಡೆ ತುಂಬ ಅಂದರೆ ತುಂಬಾ ಮಳೆ ಬರುತ್ತೆ. 24/7 ಕೂಡ ಬರ್ತಾನೆ ಇರುತ್ತೆ. ಹಾಗಾಗಿ ಕರೆಂಟ್ ಇಲ್ಲದೆ, ಚಾರ್ಜ್ ಇಲ್ಲದೆ ನನ್ನ ಫೋನ್ ಇನ್ನೇನು ಡೆಡ್ ಆಗ್ತಿತ್ತು ಏನೋ, ಹಾಗೆ ಹೋಯಿತು. 5% ಇದ್ದಾಗ ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು, ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಆಯಿತು. ಸೊ ಇವರು ನನಗಲ್ಲೊಂದು ಫೋಟೋ ತೆಗಿ ಅಂತ ಕೇಳಿದರು. ಇದೇ ಫಸ್ಟ್ ಟೈಮ್ ಅವರು ನೋಡಿರೋದು, ಅವರು ನಮ್ಮನ್ನು ನೋಡಿರೋದು. ಇದೇ ಫಸ್ಟ್ ಟೈಮ್ ನನ್ನ ನೋಡಿದ್ರು ನನ್ನ ವ್ಲಾಗಿಂಗ್ ಜರ್ನಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಅವರು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿದರು. ಥ್ಯಾಂಕ್ಸ್ ಫಾರ್ ದಟ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಸೊ ನನ್ನ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲದೇನೂ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನನ್ನ ಸ್ಟೋರಿಗಳಿಗೆಲ್ಲ ರಿಪ್ಲೈ ಮಾಡ್ತೀರಾ, ಅದೆಲ್ಲ ನಂಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಎಲ್ಲ ಇದೇ ರೀತಿ ಇರಲಿ, ಇನ್ನೂ ಹೆಚ್ಚಾಗಲಿ ಅಂತ ಈ ಮೂಲಕ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನಮ್ಮ ಬಜೆಟ್ ಫ್ರೆಂಡ್ಲಿ ಪಿಕ್ನಿಕ್ಕಿಗೆ ಇವತ್ತು ಪ್ರಸಾದನೇ ಮಧ್ಯಾಹ್ನದ ಲಂಚ್. ಸೊ ನಾವೆಲ್ಲರೂ ಡ್ಯಾಮ್ನೆಲ್ಲ ನೋಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ದೇವಸ್ಥಾನಕ್ಕೆ ವಾಪಸ್ ಬಂದ್ವಿ. ಪ್ರಸಾದದ ಊಟ ತುಂಬಾ ಚೆನ್ನಾಗಿತ್ತು. ಸೊಪ್ಪಿನ ಸಾರು, ಪಲ್ಯ, ಪಾಯಸ, ಉಪ್ಪಿನಕಾಯಿ ಇದಿಷ್ಟೂ ಇತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ದಿವ್ಯಾ, ಭವ್ಯ ಹಾಸ್ಟೆಲಿಗೆ ಹೋದ್ರು, ನಾನು ರಕ್ಷಿತಾ ಮನೆಗೆ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳಿ ಸೈನಿಂಗ್ ಆಫ್. ಇಂತಿ ನಿಮ್ಮ ಖುಷಿ. ಸ್ಟೇ ಟ್ಯೂನ್ ಫಾರ್ ಮೈ ಅಪ್ಕಮಿಂಗ್ ವ್ಲಾಗ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.